ಮಾಡೋದು ಇನ್ನು ಹಂಗೆ ಇದೆ. ಸರ್ ಶಪಥ ಮಾಡಿದ್ರೆ ಸರ್ ನೀವು ಹೇಳಿದ್ರೆ ತೆಗಿಬೇಡ ಅಂತ ಸರ್. ಚೆನ್ನಾಗಿ ಕಾಣಿಸ್ತಾ ಇದೀರಿ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ಮೇಲೆ ಹೇಗಿದೆ ಜೀವನ? ಚೆನ್ನಾಗಿದೆ ಸರ್. ಏನೇನು ನಡೀತು ಹೇಳಿ? ಏನಿಲ್ಲ ಸರ್, ಅಂದ್ರೆ ಇಷ್ಟು ಬೇಗ ನಾವು ಹೊರಗೆ ಹೋಗೋಣ ಅಂತ ಅನ್ಕೊಂಡಿರ್ತೀವಿ ಸರ್. ಏನೋ ಅಚಾನಕ್ ನಾವು ಹೊರಗೆ ಬಂದೆ ಸರ್. ನಾ ಅಲ್ಲಿ ನಿರೀಕ್ಷೆ ಮಾಡಿದ್ದೆ ಬೇರೆ ಸರ್. ಏನೋ ನನ್ನ ಅಭಿಮಾನಿಗಳಿಗೆ ಏನೋ ಕೊಡಕ್ಕಾಗಿಲ್ಲ, ಇನ್ನೇನೋ ಜಾಸ್ತಿ ಕೊಡ್ಬೇಕಾಗಿತ್ತು ಅನ್ಕೊಂಡು ಹೊರಗೆ ಬರ್ಬೇಕಾದ್ರೆ ಸರ್. ಈಗ ಹೊರಗೆ ಬಂದ್ರೆ ಸರ್ ಜನರ ಬೆಂಬಲ ಒಂಥರ ಡಿಫ್ರೆಂಟ್ ಸರ್. ಒಂದು ಮಾತು ಕೇಳ್ಬೇಕು ನಿಮ್ಗೆ. ಹೊರಗಡೆ ಹೋಗ್ತಿದ್ದಾಗ ಇಂಟರ್ವ್ಯೂಗಳಲ್ಲಿ ಕೂತು ಮಾತಾಡ್ತಾ ಇದ್ದೀರಾ ಎಷ್ಟು ಮಾತಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಕೇಳೋ ಒಂದು ಪ್ರಶ್ನೆಗೆ ಇಡೀ ಎಪಿಸೋಡ್ ಕೊಡ್ತಾ ಇದ್ದೀರಾ. ಈಗ ಅಲ್ಲಿ ಅಷ್ಟು ಮಾತು ಅಂದ್ರೆ ನಿಮ್ಮಲ್ಲಿ ಇದೆ, ಅದು ಒಳಗಡೆ ಅಲ್ಲಿ ಹೇಳ್ಬೇಕಂಗಿದ್ದೀರಿ ಸರ್. ನಾನು ನಿಟ್ಟಿಸಿ ಇಟ್ಕೊಂಡು ಒಂದು ಹೊರಗೆ ಹೋದ್ರೆ ಒಂದು ಬೇರೆ ಸಲ್ಲಿ ಹೊರಗೆ ಒಂದು ಸರ್ ಏನೋ ತಪ್ಪು ಮಾತಾಡಿದ್ರೆ ತಮ್ಮ ಮನೆ ಮಗನಿಂದ ತಪ್ಪು ಸ್ವೀಕರಿಸಿದಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನಿಂದ ಏನೋ ತಪ್ಪಾದ್ರೂ ಕ್ಷಮೆ ಇಲ್ಲ ಮತ್ತೊಬ್ಬರು ಕೇಳಕ್ ಇಷ್ಟಪಡ್ತೀನಿ ಸರ್. ವಿಡಿಯೋ ಇದೆ, ನೋಡ್ಕೊಂಡು ಬರೋಣ.